ಹೇ ಹಲೋ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ವ್ಲಾಗ್ ಆಗಿರುತ್ತೆ ರ್ಯಾಂಡಮ್ ವ್ಲಾಗ್. ಸೊ ಇವತ್ತು ಬೆಳಿಗ್ಗೆ ಫಂಕ್ಷನ್ ಇರೋದ್ರಿಂದ ನಾನು ನನ್ನ ಗಾಡಿನ ತೊಗೊಂಡು ಎಂಟನೇ ಮೈಲಿ ಕಡೆ ಹೋಗೋಣ ಅಂತ ಹೊರಡ್ತಾ ಇದ್ದೆ. ಎಂಟನೇ ಮೈಲಿಗೆ ನನ್ನ ಗಾಡಿನ ಪಾರ್ಕ್ ಮಾಡಿ ನೆಲಮಂಗಲ ರೂಟ್ ಕಡೆ ಹೋದ್ವಿ. ಅರ್ಲಿ ಮಾರ್ನಿಂಗ್ 5:45 ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಲೈವ್ ಇನ್ಸಿಡೆಂಟ್ ನೋಡಿದೆ. ಎಲ್ಲೋ ಅಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇರೋ ಇನ್ಸಿಡೆಂಟ್. ಸುಮಾರು ದೂರದಿಂದ ಮಂಗಳೂರು ಹೈವೇವರೆಗೂ ಆ ಬೆಂಕಿ ಕಾಣಿಸ್ತಾ ಇತ್ತು. ಬಟ್ ಏನಾಗಿದೆ ಅಂತ ನಮಗೂ ಗೊತ್ತಿರಲಿಲ್ಲ. ಬಟ್ ನೋಡ್ಕೊತಾನೆ ಹೋದ್ವಿ. ಇಟ್ ವಾಸ್ ಎ ಡೇಂಜರಸ್ ಶಾಕ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಅಲ್ಲಿಂದ ನಾವು ನಮ್ಮ ಫಂಕ್ಷನ್ ಕಡೆಗೆ ಹೊರಟ್ವಿ. ಕುಣಿಗಲಲ್ಲಿ ಫಂಕ್ಷನ್ ಇರೋದ್ರಿಂದ ನಾನು ಒಂದು ಕ್ಲಿಪ್ ತೆಗಿಯೋಣ ಅಂತ ತೆಗಿತಾ ಇದ್ದೆ. ವಂಡರ್ಫುಲ್ ಆಗಿತ್ತು ರೋಡಲ್ಲಿ. ಆಫ್ಟರ್ ಎ ಲಾಂಗ್ ಟೈಮ್ ಕಾರಲ್ಲಿ ಡ್ರೈವ್ ಮಾಡ್ತಾ ಇರೋದ್ರಿಂದ ಇಟ್ ವಾಸ್ ಎ ನೈಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ವೆದರು ಕೂಡ ತುಂಬಾ ಸಖತ್ತಾಗಿತ್ತು. ಆಲ್ಮೋಸ್ಟ್ ಇಲ್ಲೆಲ್ಲ ಮಳೆ ಬಂದು ಹೋಗಿರೋ ಥರನೇ ವೆದರ್ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕ್ಲೌಡ್ಸ್. ಅಲ್ಲಿಂದ ಕುಣಿಗಲಲ್ಲಿರೋ ಫಂಕ್ಷನ್ಗೆ ಬಂದು ರೀಚ್ ಆದ್ವಿ. ಇದು ಏನು ಫಂಕ್ಷನ್ ಅಂತ ಶಾಕ್ ಆಗ್ತಾ ಇದ್ದೀರಾ? ಇಟ್ಸ್ ಫೈನಲಿ ಬಿಗ್ ರೂಟ ಫಂಕ್ಷನ್. ಇದು ಯಾರ ಫಂಕ್ಷನ್ ಅಂದರೆ ನಮ್ಮ ನೈಬರ್ಸ್ ಅವರು ನಮ್ಮನ್ನ ಇನ್ವೈಟ್ ಮಾಡಿದರು. ಅದಕ್ಕೆ ಇಲ್ಲಿಗೆ ಬಂದು ಒಳ್ಳೆ ಬ್ಯಾಟಿಂಗ್ ಮುಗಿಸ್ಕೊಂಡು ಅಲ್ಲಿ ವಾತಾವರಣ ನೋಡಿಕೊಂಡು ಫಾರ್ ದ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಅಲ್ಲಿ ಒಂದು ರೀಲ್ಸ್ ಕ್ಲಿಪ್ನ ತೊಗೊಂಡು ನಾನು ಮನೆ ಕಡೆ ಬಂದು ನನ್ನ ಗಾಡಿನ ಶೋರೂಮ್ ಬಿಟ್ಟೆ. ಯಾಕೆ ಅಂದರೆ ಮ್ಯಾವಿಕ್ ಅವ್ರದ್ದು ಫಸ್ಟ್ ಬರ್ಡೇ ಸೆಲೆಬ್ರೇಷನ್ ಇತ್ತು. ಅದಕ್ಕೋಸ್ಕರನೇ ಗಾಡಿ ಕ್ಲೀನಪ್ ಮಾಡಿ ಅಂತ ವಾಷಿಂಗ್ ಬಿಟ್ಟಿದೆ. ಅಲ್ಲಿಂದ ನಾನು ಟಾಟಾ ಬಾಯ್ ಬಾಯ್ ಹೇಳ್ತಾ ಇಲ್ಲಿಂದ ಹೊರಟೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್.